ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾಳ್ ಟ್ರೇಡರ್ಸ್ ಮಂಜುನಾಥ್. ಇವತ್ತು ಕೂಡ ಇದು ಎರಡನೇ ಹೊಲ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಹೊಸಜೋಗದಲ್ಲಿದ್ದೀನಿ. ಈ ವಿಡಿಯೋ ಏನಪ್ಪ ಅಂತಂದರೆ, ಈ ಶುಂಠಿ ಹೆಂಗೆ ಬೆಳೆದ್ರು, ಏನೆಲ್ಲ ಮಾಡಿದರು, ಮತ್ತು ನಮ್ಮ ಬಗ್ಗೆ ಏನು ಔಷಧಿ ಇಷ್ಟು ಬೆಳೆ ಬರೋದಕ್ಕೆ ಕಾರಣ ಎಲ್ಲ ಡೀಟೇಲಾಗಿ ಇವರು ರೈತರೇ ಹೇಳ್ತಾರೆ. ಸೊ ಪರಿಚಯ ಮಾಡಿಕೊಡ್ತೇನೆ. ಇವ್ರ ಹೆಸರು ದೇವರಾಜ್ ಅಂತ. ಇದು ಈ ಹೊಲದ ಓನರೇ ಹೌದು. ಇದು ಅಷ್ಟು ಇದ್ರದ್ದು. ದೇವರಾಜ್ ಅವರೇ, ನೀವೇ ಮಾತಾಡ್ತಾ ಹೋಗಿ, ನಾನೇನು ಮಾತಾಡಲ್ಲ. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ, ಇದು ಬೀಜ ಶುಂಠಿಗೆ ನೀವು 100% ತೊಗೋಬೋದು. 100% ಎಲ್ಲೂ ಒಂದು ಕೊಳೆ ರೋಗಲ್ಲಿ ಏನಿಲ್ಲ. ಭಾಳ ಜನ ನಂಗೆ ಕೇಳ್ತಾ ಇದ್ದಿರಲ್ಲ, ಆಲ್ರೆಡಿ ಕೇಳಕತ್ತೀರಿ ಬೀಜ ಶುಂಠಿ ಚೆನ್ನಾಗಿದ್ರೆ ನೋಡಿ ಸರ್, ನೆಕ್ಸ್ಟ್ ನಿಮ್ಮ ಮಾರ್ಗದರ್ಶನದಾಗ ಮಾಡ್ತೀವಿ. ಬೀಜ ಶುಂಠಿಯಿಂದ ನನಗೆ ಅಪ್ ಟು ಕೊನೆವರೆಗೂ ನೀವೇ ಔಷಧಿ ಕೊಡ್ರಿ ಅಂತ ಏನು ಕೇಳ್ತಾ ಇದ್ದಿರಲ್ಲ, ಅಂಥ ರೈತರು ಇವ್ರ ನಂಬರ್ ಹೇಳ್ತಾರೆ ಕೊನೆಗೆ. ಮತ್ತು ಇವ್ರ ನಂಬರನ್ನೇ ಡಿಸ್ಪ್ಲೇ ಹಾಕಿರ್ತೀನಿ. ಅದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಬೀಜ ಶುಂಠಿ ಆರಾಮ್ಸೆ ತೊಗೊಳ್ಳಿ. ಈಗ ಅವ್ರ ಅನುಭವ ಹೇಳ್ತಾರೆ ಅಷ್ಟೇ. ಎಲ್ಲ ವಿಡಿಯೋದಾಗೆ ನಾನು ರೋಗ ಅವುಗಳ ಬಗ್ಗೆ ಸುಮಾರಷ್ಟು ಮಾತಾಡಿದ್ದೀನಿ. ಈ ವಿಡಿಯೋದಲ್ಲಿ ಅವ್ರ ಅನಿಸಿಕೆ ಹೇಳ್ತಾರೆ, ನಮ್ಮ ಬಗ್ಗೆ ಏನು, ಹೆಂಗೆ ಬೆಳೆದೀವಿ ಅನ್ನೋದನ್ನು. ಓಕೆ, ಕಂಟಿನ್ಯೂ ಮಾಡಿ. ನನ್ನ ಹೆಸರು ದೇವರಾಜ್ ನಾಯ್ಕ ಅಂತೇಳಿ, ಹೊಸಜೋಗ. ನಾನು ಒಂದು 8 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀನಿ. ಈ ವರ್ಷ ಬೆಳೆದಂಗೆ ನಾನು ಯಾವ ವರ್ಷವೂ ಬೆಳೆದಿಲ್ಲ. ಯಾಕಂದರೆ ನಾನು ವರ್ಷವೂ ಅವರು ಶುಂಠಿ ತೊಗೊಂಡ್ಬರ್ತಾಯಿದ್ದೆ, ಬೀಜ ಶುಂಠಿ ತಂದು ಹಾಕ್ತಾಯಿದ್ದೆ. ಹಾಕ್ತಿದ್ದು ಒಳ್ಳೆ ಶುಂಠಿ ತಂದು ಹಾಕಿದ್ರೂ ಇಳುವರಿ ಸರಿಯಾಗಿ ಆಗ್ತಿದ್ದಿಲ್ಲ ನನಗೆ. ಅದಕ್ಕೆ ಈ ವರ್ಷ ಒಂದು ಜಾಗದಲ್ಲಿ ಬೀಜ ಶುಂಠಿ, ಇಲ್ಲಿ ಸೂರ್ಯಕುಲದಲ್ಲಿ ಕಾಂತಣ್ಣ ಅವರಂತ ಇದ್ದರು, ಅವ್ರ ಹತ್ರ ಬೀಜ ಶುಂಠಿ ಅಂತ ತರಕಂತ ಹೋಗಿದ್ವಿ. ಅವರಂದರು ಹಿಂಗೆ ತಡಗಣಿ ಹುಡುಗೇಳಿ ಮಂಜುನಾಥ್ ಸರ್ ಅಂತ ಅವ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಮೆಡಿಸಿನ್ ತೊಗೊಂಬರ್ರಿ, ಕೊಡ್ತಾರೆ ಅವರು ಅಂತ ಅಂದರು. ಅದಕ್ಕೆ ಅವ್ರ ಹತ್ರ ಹೋಗಿ ಒಂದು ಪಟ ನಾವು ತಂದ್ವಿ, ಬೀಜ ಶುಂಠಿ ತಂದ್ವಿ. ಔಷಧಿ ಮತ್ತು ಗೊಬ್ಬರ ಅವರೆಲ್ಲ ಬರೆದು ಕೊಟ್ಟರು ಅವರೇ. ತಂದು ಕೊಟ್ಟ ಮೇಲೆ ಚೆನ್ನಾಗಾಗಿದೆ ನಮಗೆ. 8 ವರ್ಷದಿಂದ ಸಾಗರ, ಸೊರ್ಬ ಅವೆಲ್ಲ ತಂದಿದ್ದೀವಿ. ಇಂಥ ರಿಸಲ್ಟ್ ನಮಗೆ ಯಾರೂ ಕೊಟ್ಟಿಲ್ಲ. ಶುಂಠಿ ಹಿಂಗೆ ಬರ್ತದಂತ ನಮ್ಮ ಕನಸಿನಲ್ಲೂ ಇದ್ದಿದ್ದಿಲ್ಲ. ಫಸ್ಟಿಗೆ ಹೋದಾಗ ನೀವು ಬೀಜಕ್ಕೆ ಬೆಳಿಬೇಕಂತ ಅಂದರು ಅವರು, ಮಂಜುನಾಥ್ ಸರ್ ಅವರು ಅಂದಿದ್ದಕ್ಕೆ ಅವ್ರು ಹೇಳಿದ್ದೇ ಮೆಡಿಸಿನ್ ಹಾಕ್ತಾಯಿದ್ದೀವಿ. ಫಸ್ಟಿಗೆ ನೆಲಕ್ಕೆ ಹಾಕಿದಂಗೆ ನಾನು ಹೇಳ್ಕೊಟ್ಟಂಗೆ ನೀವು ಮಾಡಿ ಅಂತಲೂ ಹೇಳ್ಕೊಟ್ರು ಅವರು. ನೆಲಕ್ಕೆ ಕೋಳಿ ಗೊಬ್ಬರ, ಆಮೇಲೆ ಬೋರಾನು, ಜಿಂಕು, ಮಂಟೆಸ್ಟು ಅವೆಲ್ಲ ಮಾಡಿಸ್ಕೊಂಬಂದು ಅವ್ರಿಗೆ ಕೊಟ್ವಿ. ಆಮೇಲೆ ಅವ್ರು ಮೆಡಿಸಿನ್ ಕೊಡ್ತಿದ್ದಾರೆ. ಅದೇ ಪರವಾಗಿ ನಾವು ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೀವಿ. 15 ದಿವಸ ಒಂದ್ಸಲ ಔಷಧಿ ಹೊಡಿತಾಯಿದ್ದೀವಿ ನಾವು. ಒಂದು ತಿಂಗಳಂತೂ ಒಂದು ಬಿಟ್ಟಿಲ್ಲ, ಯಾವಾಗೂ 15 ದಿವಸ ಒಂದ್ಸಲ ಔಷಧಿ ಹೊಡಿತಾಯಿದ್ದೀವಿ. ಚೆನ್ನಾಗಿ ರಿಸಲ್ಟ್ ಬಂದಿದೆ ನಮಗೆ. ಈ ವರ್ಷ ಈಗ 3ನೇ ಔಷಧಿ, 4ನೇ ಔಷಧಿ ಹೊಡೆದಿದ್ದೀನಿ, 7ನೇ ಗೊಬ್ಬರ ಹಾಕಿದ್ದೀನಿ. ಸರ್ ಹೇಳ್ದಂಗೆ ಮಾಡಿದ್ದೀನಿ ನಾನು, ಯಾವುದೂ ಮಿಸ್ ಮಾಡಿಲ್ಲ. ಚೆನ್ನಾಗಿ ಬೆಳೆದಿದೆ ಈ ವರ್ಷ. ಒಳ್ಳೆ ದೇವ್ರ ಸಿಕ್ಕಿದ್ದಾರೆ ನಮಗೆ ಸಾಹೇಬರು. ದೇವರನಿಗೂ 8 ವರ್ಷದಿಂದ ಈ ವರ್ಷ ಬೆಳೆದಾಗ ನಾನು ಯಾವತ್ತೂ ಶುಂಠಿ ಬೆಳೆದಿಲ್ಲ. ದೇವ್ರ ಕಾಂತಣ್ಣ ಅವ್ರು ನಮಗೆ ಅವ್ರ ನಂಬರ್ ಕೊಟ್ಟಿದ್ದು ನಮ್ಮ ಪುಣ್ಯ. ಬರೀ ವರ್ಷನೂ ಬರೀ ಲಾಸೇ ಆಗಿದೆ ನನಗೆ, ಲಾಭ ಅಂತೂ ಯಾವ ವರ್ಷವೂ ಆಗಿಲ್ಲ. ಈ ವರ್ಷ ಪರವಾಗಿಲ್ಲ, ಒಂಚೂರು ಚೆನ್ನಾಗಿದೆ ಶುಂಠಿ, ಬೆಳೆದಿದ್ದೀನಿ. ಅವ್ರಿಗೆ ಮಂಜುನಾಥ್ ಸಾಹೇಬ್ರಿಗೆ ನೆನೆಸ್ಕೊಂಡು ಒಂದು ಊಟ ಮಾಡ್ಬೋದು ಸರ್. ನಮ್ಮ ಈ ವರ್ಷ ಅನುಭವ ನಮಗಿದೆ. ಅವ್ರು ಯಾವ ಮಾತು ಅವ್ರು ಹೇಳಿದ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಅವ್ರು ಹೇಳ್ತಾರೆ ಇಂಥದ್ದು ಇದ್ದೇ ಹೊಡೀರಿ, ಯಾವುದು ಡ್ರೆಂಚಿಂಗ್ ಬೇಡ, ಇದು ಬೇಡ. ಹೋದ ವರ್ಷ 500ರಿಂದ ತಂದಿದ್ದೆ, ಡ್ರೆಂಚಿಂಗ್ ಮಾಡಿರಿ ಅಂತ ಅಂದರು ಅವರು. ಅದು ಡ್ರೆಂಚಿಂಗ್ ಮಾಡದೆ ಒಂದು ಕಡೆಯಿಂದ ಕೊಳೆ ರೋಗ ಬಿದ್ದುಬಿಡ್ತು ನಮಗೆ. ಆಮೇಲೆ ಏನೂ ಮಾಡೋಕ್ಕಾಗಲಿಲ್ಲ, ಕಂಟ್ರೋಲ್ ಮಾಡ್ಕೊಂಡು 350 ಚೀಲ ಎಕರೆ ಕೊಡ್ತೀನಿ ಅಂತ ಹೇಳಿದರು ಅವರು ನಮಗೆ. 500 ಅವರು ಬಂದು ಪ್ಲಾಟ್ ನೋಡಲ್ಲ, ಏನೂ ನೋಡಲ್ಲ. ನೋಡಿ ಒಂದೇ ಮಾತಿಗೆ ಬಂದು ನಮಗೆ ಬೆಲೆ ಕೊಟ್ಟು, ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ಬಂದು ಪ್ಲಾಟ್ ನೋಡಿದ್ದಾರೆ. ಪ್ಲಾಟ್ ನೋಡಿ ಹಿಂಗೆ ಐತಿ, ಚೆನ್ನಾಗೈತಿ ಶುಂಠಿ ಅಂತ ಹೇಳಿದ್ದಾರೆ. ನಮಗೂ ಒಳ್ಳೆ ಖುಷಿಯಾಗಿದೆ. ನನಗೆ ದೇವರಾಜ್ ಅವರೇ ಏನು ಅನಿಸುತ್ತೆ ಅಂದರೆ, ಯಾರೇ ರೈತರಾಗಲಿ, ಈಗ ಅವನ ಹತ್ರ ಕೋಟಿ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ರೈತ ಅಂದರೆ ಎರಡೂ ಒಂದೇನೆ. ಆತನೂ ಬೆಡ್ ಮಾಡ್ತಾನೆ, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನೀವು ಬೆಟ್ ಮಾಡ್ತೀರಿ, ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ. ನೀನು ರೈತ, ಅವನೂ ರೈತನೇ. ಬಟ್ ನಮಗೇನು ಅನಿಸುತ್ತೆ ಅಂತಂದರೆ, ನಾವು ಕಷ್ಟದಿಂದ ಓದಿ ಈ ಮಟ್ಟಕ್ಕೆ ಬಂದಾಗ ₹1 ಸಾಲ ತಗೊಬಂದು ಹಾಕಿದಾಗ ನಿಮ್ಮ ಕಷ್ಟ ಏನಂತ ಚೆನ್ನಾಗಿ ಅರ್ಥ ಆಗ್ತದೆ. ನಾನು ನಿಮಗೆ ಒಂದು 2,000 ರೂಪಾಯಿ ಏನೋ ಒಂದು ಔಷಧಿ ಯಾವುದೋ ಬರದೆ ಅಂದರೆ, ಆ 2,000 ರೂಪಾಯ್ದು ಔಷಧಿ ಅದು ಬೆಲೆ ಬಾಳದೆ ಕೊಡಬೇಕು. ಮತ್ತು ಹೊಡೆದ್ಮೇಲೆ ಅದು ಚೆನ್ನಾಗಿ ಆಗಲೇಬೇಕದು. ಆವಾಗ ನಮಗೆ ಸಾರ್ಥಕ ಅನಿಸ್ತದೆ. ನಾನು 2,000 ರೂಪಾಯಿ ಇಸ್ಕೊಂಡು 1,000 ರೂಪಾಯ್ದು ಬೆಲೆ ಬಾಳ ಔಷಧಿ ನಿಮಗೆ ಕೊಡಬಾರ್ದು, ದೇವರು ಮೆಚ್ಚಲ್ಲ. ಬಟ್ ನಮ್ದು ಏನಪ್ಪ ಅಂದರೆ, ನಾನು ಯಾವಾಗಲೂ ರೈತರು ಓರಿಯೆಂಟೆಡ್ ಆಗಿ ಇರ್ತೀನಿ. ಈಗ ಭಾಳಷ್ಟು ತಿಳಿದಂಥವ್ರು ಎಲ್ಲರೂ ಹೇಳ್ತಾರೆ, ನೀವು ಎಲ್ಲ ವೀಡಿಯೋಗಳು ನೋಡಿದರೂ ಕೂಡ ಡ್ರೆಂಚಿಂಗ್ ಮಾಡ್ಬೇಕು ಎಲ್ಲ ಹೇಳ್ತಾನೆ ಇರ್ತಾರೆ. ಅದು ಯಾಕೆ ಡ್ರೆಂಚಿಂಗ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಒಂದು ರೇಟ್ ಆಫ್ ಕಾಸ್ಟ್ ಜಾಸ್ತಿ ಬಿಡ್ತದೆ. ರೇಟ್ ಆಫ್ ಕಾಸ್ಟ್ ಅಂದ್ರೆ ಒಂದು ಬ್ಯಾರಿಗೆ 2,500ರಿಂದ 3,000 ರೂಪಾಯಿ ತಗೊಳ್ತೀವಿ. ನೀವು ಅದೇ ಒಂದು 5,000-6,000 ರೂಪಾಯಿ ಗ್ರಾನ್ಯೂಲ್ ತೊಗೊಂಬಂದ್ಬಿಟ್ರೆ, ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದರೆ ಒಂದು 11,000 ರೂಪಾಯಿ ಒಂದು ಎಕರೆಗೆ ಹೆಚ್ಚು ಕಡಿಮೆ. ನಾನು ಹೇಳೋದು ಆ ಸ್ಥಿತಿಗತಿ ಅನುಗುಣವಾಗಿ ಹೇಳೋದು. ಇಡೀ 1 ಎಕರೆಗೆ ಗೊಬ್ಬರನೇ ಹಾಕಿಬಿಡ್ಬೋದು. ನೀವು 3 ಡ್ರಮ್ ಶುಂಠಿ ಔಷಧಿ ಡ್ರೆಂಚ್ ಮಾಡಿದರೆ ಅದು ಲಾಂಗ್ ಬರಲ್ಲ. ಅದು ಬರೀ ಒಂದು 8 ದಿನ ಮಟ್ಟ ಅಷ್ಟೇ ಚೆನ್ನಾಗಿ ಬರ್ತದೆ. ಮತ್ತು ಅದು ಒಳ್ಳೆ ಕಾಂಬಿನೇಷನ್ ಮಾಡಿದರೆ
ಇಲ್ಲ ಅಂದ್ರೆ ಭಾಳಷ್ಟು ನೋಡಿದ್ದೀನಿ ಬರೀ ಜಿಂಕ್ ಕೊಡ್ತಾರೆ, ಫೆರಸ್ ಕೊಡ್ತಾರೆ, ಇನ್ನು ಬೇರೆಯವ್ರು ಕೊಡೋದೇ ಇಲ್ಲ, ಅದು ಸರಿಯಾಗಿ ಬರೋಲ್ಲ. ಹೀಗೆಲ್ಲ ಆದಾಗ ಏನಾಗ್ತೈತೆ ನಿಮಗೆ ಲಾಸ್ ಆಗ್ತೈತೆ. ಬಟ್ ನೀವು ನಮಗೆ ಹೆಂಗೆ ಕಾಂಟ್ಯಾಕ್ಟ್ ಆದ್ರಿ ಅಂತ ಒಂದು ನಾನು ಆಧ್ಯಾತ್ಮಿಕ ಪ್ರಕಾರ ಹೇಳೋದಾದರೆ, ನೀವು ದೇವ್ರಿಗೆ ಎಷ್ಟು ಸತಿ ಪ್ರೇಯರ್ ಮಾಡಿರೋ ಗೊತ್ತಿಲ್ಲ, ಇದ್ರ ಹಿಂದೆ ಸೋತು ಮನಸ್ಸಲ್ಲಿ ಇದ್ದೇ ಇರ್ತದೆ. 8 ವರ್ಷದಿಂದನೂ ಸಾಗರ ಅದೇ ರೋಡ್ ಹೋಗ್ತೀವಿ ಸರ್, ನಿಮ್ಮ ಅಂಗಡಿನೇ ನೋಡಿಲ್ಲ ನಾವು. ಏನೋ ಕಾಂತಣ್ಣ ಅವ್ರು ಹೇಳಿದ್ರು ಅಂತ ನಿಮ್ಮ ನಂಬರ್ ತಗೊಂಡು ಯೂಟ್ಯೂಬ್ ಸರ್ಚ್ ಮಾಡ್ಕೊಂಡು ಬಂದ್ವಿ. ಕೆಲವು ಕಡೆ ಔಷಧಿ ಕೊಡ್ರಿ ಸೊಂಟಿಗೆ ಅಂದರೆ ಏನಾಗೈತಿ ನಿಮಗೆ ಸೊಂಟಿ, ಯಾವ ರೋಗ ಐತೆ ಅಂತ ನಮಗೆ ಕೇಳ್ತಾರೆ. ನಾವೇನು ಓದಿದ್ದೀವೇನ್ರಿ ಸರ್ ಅದ್ರ ಬಗ್ಗೆ? ನಮಗೆ ಮಾಹಿತಿನೇ ಇಲ್ಲ. ಒಳ್ಳೆ ಪಾಯಿಂಟ್. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ರೆ, ಅವ್ರಿಗೆ ಫೋಟೋ ತೋರಿಸಿದ್ರೆ ಸರ್ ನಿಮ್ಮ ಸೊಂಟಿಗೆ ಇಂಥದ್ದೇ ರೋಗ ಐತಿ, ಇಂಥದ್ದೇ ಮೆಡಿಸಿನ್ ಮಾಡಿರಿ ಅಂತ ಅವ್ರು ಹೇಳ್ತಾರೆ ಸರ್. ಒಂದು ಮಾತು ಮಂಜುನಾಥ್ ಸರ್ ಅವರು ಅದೇ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಈ ವರ್ಷ ನನಗೆ ಒಳ್ಳೆ ಖುಷಿಯಾಗಿದೆ. ಈ ಥರ ಬೆಳೆದಿದ್ದೀನಿ ನಾನು ಬೇರೆ ಯಾರಿಗೂ ಇದು ಮಾಡಿಲ್ಲ, ನಾನೇ ಕರ್ಕೊಂಡ್ಬಂದು ನಾನೇ ಇದು ಮಾಡಿದ್ದೀನಿ. ಚೆನ್ನಾಗಿದೆ ನನಗೆ ಈ ವರ್ಷ ಸೊಂಟಿ. ಏನು ಕೊಡ್ತಾರೆ, ಸಾಪ್ ಪೌಡ್ರ್ ಅಂತ ಕೊಡ್ತಾರೆ, ಬೇರೆ ಹುಳದೊಂದು ಔಷಧಿ ಕೊಡ್ತಾರೆ, ಅದು ಬಿಟ್ಟರೆ ಬೇರೆ ಏನೂ ಕೊಡಲ್ಲ ನಮಗೆ ಅವರು. ಸುಮ್ಮನೆ ಇಲ್ಲಿದ್ದೆ 10,000 11,000 ಪೇಮೆಂಟ್ ಮಾಡ್ತಾರೆ ಒಂದೊಂದು ಎರಡು ಡಾರ್ಲಿಗೆ. ಈ ಸಲ 4 ಡ್ರಮ್ಮಿಗೆ ತಂದರೆ ಒಂದು 8,000 ರಿಂದ 10,000 ರೂಪಾಯಿ ಬಿಲ್ ಆಗಿದೆ ನಂದು. ನನಗೆ ಹಂಗೆ ರಿಸಲ್ಟು ಚೆನ್ನಾಗಿದೆ ಇವತ್ತಿನ ಹಂತಕ್ಕೆ. ಇವತ್ತಿನ ಹಂತಕ್ಕೆ ನನಗೆ ರಿಸಲ್ಟು ಚೆನ್ನಾಗಿದೆ. ಇನ್ನೂ ಅವ್ರು ಎಷ್ಟು ಪಟ ಹೊಡಿ ಅಂದ್ರೂ ನಾನು ಹೊಡಿಯೋಕೆ ರೆಡಿ ಆದ್ದೀನಿ. ಸೊಂಟಿಗೆ ಔಷಧಿ ಮಾತ್ರ ಅವ್ರು ಹೇಳಿದ್ದೆ ಹೊಡಿತೀನಿ, ಬೇರೆ ಅಂಗಡಿಯಿಂದ ಒಂದು ಪಾಯಿಂಟು ತಂದು ಏನೂ ಮಾಡಿಲ್ಲ ನಾನು. ಆಯಿತು, ನಾನೇನು ಹೇಳ್ತೀನಿ ಅಂದರೆ, ಈಗ ಪೇಮೆಂಟ್ ಬಗ್ಗೆ ಮಾತಾಡೋಣ. ಎಷ್ಟು ಡ್ರಮ್ಮಿಗೆ ಯಾವುದಾಗ್ತದೆ ಕೆಲವೊಬ್ರು ಕೇಳ್ತಾ ಇರ್ತೀರಿ. ಈಗ ನೋಡಿ, ಮೊದಲನೇ 2ನೇ ತಿಂಗಳು ಇರ್ತದೆ, 1ನೇ ತಿಂಗಳು ಹುಟ್ಟಿ ಬಂದಿರ್ತದೆ. 1 ಡ್ರಮ್ಮಿಗೆ 800 ರಿಂದ 1000 ರೂಪಾಯಿ ಆದರೆ ಸಾಕು. ಅವತ್ತಿನ ಸ್ಥಿತಿಗತಿಗೆ ಅದು ಸಾಕು. ನೆಕ್ಸ್ಟ್ ಅದು ಚೆನ್ನಾಗಿ ಬೆಳೀತದೆ, ಒಂದು 2 ತಿಂಗಳಾಗ್ತದೆ. 1 ಡ್ರಮ್ಮಿಗೆ 1,500ದಿಂದ ಮ್ಯಾಕ್ಸಿಮಮ್ 2,000 ಆಗ್ಬೋದು. ಮತ್ತು 4-5 ತಿಂಗಳಿಗೆ ಬರ್ತದೆ, ಭಾಳ ಕೂಡ್ಕೊಂಬಿಡ್ತದೆ. ಅದು 2 ರಿಂದ 2, 100, 300, 400ವರೆಗೂ ಆಗ್ಬೋದು. ಈಗ ಈ ಹಂತದಲ್ಲಿ ಗೊಬ್ಬರ ಹಾಕೋಕ್ಕಾಗಲ್ಲ. ಆವಾಗ ನಾವು ಗೊಬ್ಬರದ ಪವರೇ ಔಷಧಿ ಕೊಡ್ಬೇಕಂತಂದರೆ ಒಂದು ಅರೌಂಡ್ ಅಬೌಟ್ 3,000ವರೆಗೂ ಹೋಗ್ತದೆ. ಯಾಕಂದರೆ ಒಳ್ಳೆ ಕೀಟನಾಶಕ ಹಾಕ್ಬೇಕು, ಒಳ್ಳೆ ಶಿಲೀಂಧ್ರನಾಶಕ ಹಾಕ್ಬೇಕು, ಗ್ರೋತ್ ಪ್ರಮೋಟರ್ಗಳು ಬರೀಬೇಕು ಅಂತಂದರೆ ಆ ವರ್ತ್ ಅದೇ ಆಗ್ತದೆ. ಬಟ್ ಗೊಬ್ಬರ ಹಾಕೋಕ್ಕಾಗಲ್ಲ. ಈಗ ನೀವು ಮಣ್ಣು ಪರೀಕ್ಷೆ ಮಾಡಿಸಿರಲ್ಲ ದೇವರಾಜ್, ಎಷ್ಟು ಸತಿ ಗೊಬ್ಬರ ಹಾಕಿದ್ದೀರಿ ಸರ್? 2 ಪಟ ಗೊಬ್ಬರ ಹಾಕಿದ್ದೀನಿ ಸರ್. ಹಾಂ ನೋಡಿ, ಆ ಹಿಂದಿನ ವಿಡಿಯೋಗೂ ಹೇಳಿದೆ, ಇಲ್ಲೂ ಹೇಳಿದೆ ನಾನು. ಮಣ್ಣು ಪರೀಕ್ಷೆ ಮಾಡಿ ಹಾಕಿದರೆ ನೀವು ಇದನ್ನು ಬೆಳೆಯೋದಕ್ಕೆ 100% ಗೊಬ್ಬರ ಹಾಕಬೇಕಲ್ಲ, ಅದನ್ನು ಭೂಮಿಗೆ 50% ಹಾಕ್ರಿ ಅಂತ ನಾನು ಹೇಳೋದು. 50% ಅವಾಗ ಹಾಕಿದರೆ ಈ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ. 2 ಗೊಬ್ಬರಕ್ಕೆ ಕೂಡೋಗಿದೆ, ಇದಿಲ್ಲೇ ಐತೆ ಎಲ್ಲ ಓವರ್ ಆಲ್ ಫೀಲ್ಡು. ಸೊ ಅವಾಗ ಏನಾಗ್ತದೆ ನಿಮಗೆ, ಆ ಗೊಬ್ಬರ ನಿರ್ವಹಣೆ ಕಡಿಮೆ ಆಗ್ತದೆ ಮೇಲ್ ಹಂತದಲ್ಲಿ ಮಾಡ್ಬೇಕಾದ್ರೆ. 3ನೇದು ಮತ್ತು ಕೊಳೆ ರೋಗ ಬೀಳಲ್ಲ. ಮೇನ್ ಕೊಳೆ ರೋಗ ಬೀಳಬಾರ್ದು ಅಂತಲೇ ಆವಾಗ ಹಾಕೋದು. ಮಣ್ಣಾಗಿರ್ತದೆ, ತೊಗೊಂಡು ಚೆನ್ನಾಗಿ ಬೆಳೀತದೆ. ಈ ಕಡೆನೇ ತೋರಿಸಿ ಚೆನ್ನಾಗಿ ಬೆಳೀತದೆ, ಅದು ನಿಮಗೆ ಅಡ್ವಾಂಟೇಜ್ ಆಗ್ತದೆ. ಎಷ್ಟು ತಿಂಗಳು ಶುಂಠಿ ದೇವರಾಜ್? ಇದು 4 ತಿಂಗಳು ಸರ್. ಇನ್ನೊಂದು 17ನೇ ತಾರೀಕು ಬಂದರೆ 4 ತಿಂಗಳು ತುಂಬುತ್ತೆ ಸರ್. 4 ತಿಂಗಳು ಅಂದರೆ ಇದು ನಂಬಕ್ಕೆ ಆಗಂಗಿಲ್ಲ, ಅಷ್ಟು ಚೆನ್ನಾಗಿ ಬೆಳೆದೈತೆ. ಇನ್ನೂ ಇದು ಮರಿ ಬರ್ತಕ್ಕಂಥ ಚಾನ್ಸ್ ಇರ್ತದೆ, ಎಲ್ಲ ಇರ್ತದೆ. ನೀವೊಂದು ವೇಳೆ ಮಣ್ಣು ಪರೀಕ್ಷೆ ಮಾಡಿ ಅವನ್ನೆಲ್ಲ ಹಾಕಿಲ್ಲ ಅಂದರೆ ಈಲ್ಡ್ ಕಡಿಮೆ ಬರ್ತದೆ. ನಿಮಗೆ ಕೂಡ್ಕೊಂಡ ಗೊಬ್ಬರ ಹಾಕಕ್ಕೆ ಬರ್ತದಿಲ್ಲ ಸರ್. ವರ್ಷ ಮಣ್ಣು ಪರೀಕ್ಷೆನೂ ಇಲ್ಲ, ಏನೇನೂ ಇಲ್ಲ ಸರ್. ಜಿಂಕು ಇಲ್ಲ, ಬೋರಾನೂ ಇಲ್ಲ. ಈ ಥರ ಸೊಂಟಿನೂ ಬಂದಿಲ್ಲ. ಸುಮ್ಮನೆ ಕೋಳಿ ಗೊಬ್ಬರ ತರೋದು, ಒಂದೊಂದು ಹಿಡಿ ಹಾಕೋದು ಮೇಲೆ. ಎಷ್ಟು ಮಣ್ಣು ಹಾಕ್ಬೇಕಂತನೂ ನಮಗೆ ಗೊತ್ತಿಲ್ಲ. ಸುಮ್ಮನೆ ಸಲಿಕೆ ತುಂಬ ಒಂದು ಬೀಜದ ಮೇಲೆ ಹಾಕೋದು. 1 ಅಡಿ ಬಿದ್ರೂ ಓಕೆ, 1.5 ಅಡಿ ಬಿದ್ರೂ ಓಕೆ. ಈ ವರ್ಷನೇ ಸರ್ 2 ಇಂಚ್ ಮಣ್ಣು ಹಾಕ್ಸಿದ್ದೀನಿ ಮೇಲೆ. ಹುಟ್ಟಿದ್ದು ಹಂಗೆ ಚೆನ್ನಾಗಿ ಹುಟ್ಟಿದ್ದು ಸರ್. ಎಲ್ಲ ವೈಜ್ಞಾನಿಕ ಮಾಡ್ಕೊಂತ ಬಂದಿದ್ದಕ್ಕೆ ಇವತ್ತು ಎಷ್ಟು ಫಲಿತಾಂಶ ತೊಗೊಂಡಿರಿ. ಸೊ ನನ್ನ ಏನು ವೀಕ್ಷಣೆ ಮಾಡ್ತಿರಲ್ಲ ರೈತ ಬಾಂಧವರು, ಬೀಜ ಶುಂಠಿ ಅಂತ ಕೇಳ್ತಾ ಇರ್ತಿರಲ್ಲ ಆಲ್ರೆಡಿ, ಅವರು ಇದು ಎಷ್ಟು ಎಕರೆ ಐತ್ರಿ? ಇದು 1.5 ಎಕರೆ. 1.5 ಎಕರೆ ಇದೆ. ಇವರೇ ಓನರು. ನೀವು ನನ್ನ ಮೇಲೆ ನಂಬಿಬಿಟ್ಟು ನೀವು ಆರಾಮೇ ಬೀಜ ಶುಂಠಿಯನ್ನು ತೊಗೊಬೋದು. ಇವರ ನಂಬರನ್ನು ಇದರ ಡಿಸ್ಕ್ರಿಪ್ಷನ್ ಮೇಲೆ ಇದ್ರ ಹಾಕಿರ್ತೀರಿ ಮುಖಪುಟದಲ್ಲಿ. ಸೊ ಇವರ ನಂಬರ್ ಹೇಳ್ತಾರೆ, ನೋಟೆಡ್ ಮಾಡ್ಕೊಳ್ಳಿ. ಇದು ಇನ್ನೊಂದ್ಸರಿ ನಿಮ್ಮ ಅಡ್ರೆಸ್ ಹೇಳಿ. ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ನ್ಯಾಮತಿ ತಾಲೂಕು, ಹೊಸಜೋಗದಲ್ಲಿದೆ. ಮತ್ತೆ ರೋಡಿನ ವ್ಯವಸ್ಥೆ ಚೆನ್ನಾಗಿದೆ, ನೀವೆಲ್ಲೂ ಹೋಗಂಗಿಲ್ಲ. ಎಷ್ಟೇ ದೂರಿಂದ ಬಂದರೂ ಇವ್ರ ನಂಬರ್ ತೊಗೊಂಡು ಆರಾಮ್ ಬೀಜ ಶುಂಠಿ ತೊಗೊಂಡು ಹೋಗ್ಬೋದು. ಸೊ ನಿಮ್ಮ ನಂಬರ್ ಹೇಳಿ. 8970415570. ಇನ್ನೊಂದ್ಸರಿ ಹೇಳಿ. 8970415570. ಕನ್ನಡದಲ್ಲಿ ಹೇಳಿ ಒಂದೆರಡು ಸರಿ. 89 41 ಕನ್ನಡದಾಗ ಹೇಳಿ ಮ್ಯೂಟ್ ಆಗ್ತದೆ. ನೀವು ಇಂಗ್ಲೀಷಲ್ಲಿ ಹೇಳಿ, ನಾನು ಕನ್ನಡದಾಗ ಹೇಳ್ತೀನಿ. 89 70 70 41 55 70 ಅಲ್ವಾ? ಸರ್. ಇನ್ನೊಂದ್ಸರಿ ಹೇಳ್ತೀಯ ನಂಬರು? 89 ಕರೆಕ್ಟ್. 70 ಕರೆಕ್ಟ್. 41 55 55 55 70 70 ಕರೆಕ್ಟ್.
ಈ ನಂಬರಿಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಬೀಜ ಶುಂಠಿ ನೀವು ಆರಾಮ್ಸೆ ತೊಗೊಳ್ಳಿ ಯಾವಾಗಾದರೂ. ಬಟ್ ಇದು ಈಗೇನು ಬೇಕಲ್ಲ ಈಗಿಂದನೇ ಪಿಕಪ್ ಮಾಡ್ಕೊತ ಇರಿ ಇವರಿಗೆ ಎಷ್ಟು ತಿಂಗಳು ಮತ್ತು ಯಾವಾಗಿನ ಶುಂಠಿ ತೊಗೋಬೋದು ಅಂತಾರೆ. ನೀವು ಈಗ 8 ತಿಂಗಳು ಆಗೋತಪ್ಪ ಅಂತ ಅಂದರೆ ನೀವು 8 ತಿಂಗಳ ಮೇಲೆ ಇನ್ನು ತೊಗೊಂಡೋಗಿ ಆರಾಮ್ ಹಾಕ್ಬೋದು. ಮತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ, ಮುಂದಿನ ಸರಿ ಯಾವ ರೈತರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ ಅಥವಾ ನೀವೇ ನನ್ನ ವಿಡಿಯೋಗಳನ್ನು ಯಾರೋ ಕಳಿಸೋದಿಲ್ಲ ಅಶ್ವಥ್ ಅಂತ ನನಗೆ ಒಂದು ವಿಡಿಯೋ ಮಾಡಾಕಿದ್ದು ಅದು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನನ್ನ ವಿಡಿಯೋಗಳನ್ನು ನೋಡಿ ಆತನು ಹೀಗೆ ಶುಂಠಿ ಬೆಳೆದಿದ್ದಾನೆ. ಭಾಳ ನಿಜವಾಗ್ಲೂ ಖುಷಿ ಪಡ್ತಕ್ಕಂಥ ವಿಚಾರ ಅದು. ಹಂಗೆ ನಾವು ನಮ್ಮ ಏನು ಸ್ವಲ್ಪ ಜ್ಞಾನ ಇದ್ದರೆ ಸಾಕು, ನನ್ನ ವಿಡಿಯೋಗಳು ನೋಡಿದರೆ ಅರ್ಥ ಆಗ್ಬಿಡ್ತದೆ ಏನು ಮಾಡ್ಬೇಕು ಅಂತ. ಅಂಥ ರೈತರು ಏನು ಫಾಲೋ ಮಾಡ್ತಿರಲ್ಲ, ಬೀಜ ಶುಂಠಿ ತಗೊಂಬಂದು 15 ದಿನದಲ್ಲೇ ಭೂಮಿಗೆ ಮತ್ತೆ ಹಾಕ್ಬಿಡ್ಬೇಕು. 1 ತಿಂಗ್ಳುಗಟ್ಟಲೆ ಇಟ್ಕೊಂಡ್ರೆ ಯಾವುದೋ ಒಂದು ಗೆಡ್ಡೆಯಲ್ಲಿ ಏನಾದರೂ ನೆಮಟೋಡ್ಸ್ ಅಂತಂದರೆ ಜಂತು ಹುಳುಗಳು ಬಾಧೆ ಅಥವಾ ಹಸುರುಕೊಳೆ ಬಾಡುಗಳ ಶಕ್ತಿಗಳು ಒಂದು ಗೆಡ್ಡೆಯಲ್ಲಿದ್ದರೆ 1 ತಿಂಗಳವರೆಗೆ ಇಟ್ಬಿಟ್ರೆ ಅದು ತಿಂಗಳು ಒಳಗಡೆ ಎಲ್ಲ ಗೆಡ್ಡೆಗಳಿಗೆ ಆವರಿಸ್ಕೊಂಡು ಕೊಳೆ ರೋಗ ಜಾಸ್ತಿ ಆಗ್ತದೆ. ನೀವು ಮೊದಲನೇ ಹಂತದ ಗೊಬ್ಬರ ಏನು ಕೊಡ್ತಿರಲ್ಲ ಅವಾಗ ಇನ್ನೂ ಜಾಸ್ತಿ ಆಗಿ ಕಾಣ್ತದೆ ನಿಮಗೆ. ಇಂಥ ತಪ್ಪುಗಳನ್ನು ಮಾಡಬೇಡಿ. ಅದೆರಡು ತೆಗೆದು ಈ ಕಡೆ ಅಂಥ ತಪ್ಪುಗಳನ್ನು ಮಾಡಬೇಡಿ ನೀವು. ಸೊ ಕಿತ್ತಲಿಂದ 15 ದಿನದಲ್ಲೇ ನೀವು ಶುಂಠಿನ ಹಾಕಿಬಿಡ್ಬೇಕು. ಆವಾಗ ಏನಾಗ್ತದೆ ಯಾವ ರೋಗನೂ ಇರಲ್ಲ. ಅದೇನಾದರೂ ಒಂದು ಗೆಡ್ಡೆಗಿದ್ದರೆ 1-2 ಗೆಡ್ಡೆಲಿ ಇರ್ತದೆ ಅಷ್ಟೇ, ಇಡೀ ಹೊಲಕ್ಕೆ ಹರಡಲ್ಲ. ಇದು ನಿಮಗೆ ಕೀ ಪಾಯಿಂಟ್ ಆಗಿರ್ತದೆ. ಇನ್ನೊಂದು ಸರಿ ಹೇಳ್ತೀನಿ, ಇವರು ನಾನೇ A to Z ಮಾಡಿರ್ತಕ್ಕಂಥ ಔಷಧಿ ಎಲ್ಲ ಫೀಲ್ಡು ಕೊಟ್ಟು ಮಾಡಿರ್ತಕ್ಕಂಥದ್ದು. ನಿಮಗೆ ಇವ್ರದ್ದು ಫೋನ್ ನಂಬರ್ ತಗೊಳ್ಳಿ ಮತ್ತು ಫೋನ್ ಕಾಂಟ್ಯಾಕ್ಟ್ ಮಾಡಿ. 8 ತಿಂಗಳಾದಮೇಲೆ ಶುಂಠಿ ತಗೊಂಡು ಹೋಗ್ಬೋದು. ಬಟ್ ಅವರು 8 ತಿಂಗಳಾದಮೇಲೆ ನಿಮಗೆ ಕಿತ್ತು ಕೊಡ್ಬೇಕಲ್ಲ, ಆವಾಗ ಯಾವಾಗ ಕಿತ್ತು ಕೊಡ್ತಾರೆ ಅನ್ನೋದಕ್ಕೆ ಇವ್ರದ್ದು ತಗೊಳ್ಳಿ. ಸುನಿಲ್ ಅಂತ ಇದ್ದಾರೆ, ಅವ್ರದ್ದು ಫೀಲ್ಡು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅವ್ರ ನಂಬರು ತಗೊಳ್ಳೋ ಮಾಡಿ. ನಿಮ್ಮ ನಂಬರ್ ಹೇಳಪ್ಪ, ನಿಮ್ಮದು ಚೆನ್ನಾಗೈತೆ ಶುಂಠಿ, ಆ ವಿಡಿಯೋ ನೋಡಿದ್ರು. ಬಟ್ ಅವ್ರದ್ದು ಶುಂಠಿ ನೋಡ್ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಅವ್ರ ನಂಬರು ತಗೊಳ್ಳಿ, ಅವ್ರದ್ದು ಚೆನ್ನಾಗಿದೆ. 2 ಎಕರೆ ಫುಲ್ ಎಲ್ಲೂ ಕೊಳೆ ರೋಗ ಇಲ್ಲ. ಯಾಕಂದರೆ ಇವರಿಬ್ಬರು ದೋಸ್ತ ಆಗಿರೋದ್ರಿಂದ ಅಟ್ ಎ ಟೈಮೆಲ್ಲ ಔಷಧಿ ಗೊಬ್ಬರ ಎವ್ರಿಥಿಂಗ್ ಎಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಇಬ್ಬರು ಜೋಡಿ ಮಾಡೋದ್ರಿಂದ ಎಲ್ಲ ಫೀಲ್ಡ್ ಹಿಂಗೆ ಇದೆ. ನಿಮ್ಮದೊಂದು ನಂಬರ್ ಹೇಳಿ ಸುನಿಲ್. 7349199976 7349199976 73 49 19 99 76. ಆಮೇಲೆ ಇಬ್ರು ನೀವು ಹೇಳ್ರಪ್ಪ ಬೀಜ ಶುಂಠಿ ನಾನು ಹೇಳಿದ್ದೀನಿ, ನಿಮಗೆ ಯೋಗ್ಯವಾಗಿ ಐತಾ ಕೊಡ್ಬೋದಾ ಬೀಜ ಶುಂಠಿ? ಕೊಳೆ ರೋಗ ಇಲ್ಲ ತಾನೆ? ಇಲ್ಲ ಸರ್, ಎಲ್ಲೂ ಕೊಳೆ ಯಾಕಂದ್ರೆ ಅದು ಭಾರಿ ಇಂಪಾರ್ಟೆಂಟ್. ನಾನು ಹೇಳೋದ್ರಿಂದ ನಿಮ್ಮ ಬಾಯಿಂದ ಬರ್ಬೇಕಲ್ಲ. ಈಗ ಲಕ್ಷಾಂಗಟ್ಟಲೆ ಬಂಡವಾಳ ಹಾಕಿರ್ತಾರೆ ಸರ್, ಅವರಿಗೂ ಮೋಸ ಮಾಡ್ಬಾರ್ದು. ಈಗ ನಾವು ಶುಂಠಿ ಬೆಳೆಯೋರು ಸರ್, ಈಗ ಅವರು ಬೆಳೆಯೋರು, ಅವರು ಲಕ್ಷಾಂಗಟ್ಟಲೆ ಕೊಟ್ಟು ಬೀಜ ತಗೊಂಡು ಹೋಗೋರು ಸರ್. ಈಗ ನಾವು ಖರ್ಚು ಮಾಡಂಗೆ ಅವರು ಖರ್ಚು ಮಾಡ್ತಾರೆ. ಹಂಗಾಗಿ ಯಾರಿಗೂ ಬೀಜ ಶುಂಠಿಯಲ್ಲಿ ಮೋಸ ಮಾಡ್ಕೊಡಂಗಿಲ್ಲ ಸರ್. ಹೌದು. ಸೊ ಅವರು ಹೇಳ್ತಾ ಇದ್ದಾರೆ ನೋಡಿ, ಯಾಕಂದರೆ ನಾನು ಎಷ್ಟರ ಇರ್ಬೋದು, ಅವ್ರ ಮನಸ್ಸಿಂದ ಒಂದು ಬಾಯಿಂದ ಬರ್ಬೇಕಲ್ಲ ಒಪಿನಿಯನ್. ಸೊ ಚೆನ್ನಾಗಿದೆ, ತಗೊಳ್ಳಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾಗರ ಟ್ರೇಡರ್ಸ್ ಮಂಜುನಾಥ್. ಗಾಡ್ ಬ್ಲೆಸ್ ಯು ಇಬ್ಬರಿಗೂ. ನೆಕ್ಸ್ಟ್ ಇಯರ್ ಮತ್ತೆ ಸಿಗೋಣ, ಆಯಿತಾ? ಓಕೆ, ಥ್ಯಾಂಕ್ ಯು. ಕಟ್ ಮಾಡಿರಿ, ಬ್ಯಾಕ್ ಮಾಡಿರಿ ಸಾಕು.